ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಹಲೋ ನಮಸ್ಕಾರ. ಇವತ್ತಿನ ಬೆಳಕು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇದು ನಮ್ಮ 79ನೇ ಕಣ್ವ ಮಾರ್ಟರ್ಪಿಸುವ ಪಬ್ಲಿಕ್ ಟಿವಿ ಬೆಳಕು. ಇವರು ಧಾರವಾಡ ಜಿಲ್ಲೆಯ ಉಡುವ ನಾಗಲಾವಿ ಗ್ರಾಮದಿಂದ ಬಂದಿರೋಂಥವ್ರು. ಕತೆ ಮೇಲ್ನೋಟಕ್ಕೆ ಭಾಳ ಸಣ್ಣದಾಗಿ ಕಾಣಿಸ್ತಾ ಇದೆ, ಆದರೆ ಅನುಭವಿಸುತ್ತಿರುವ ಸಂಕಟ ದೀರ್ಘಕಾಲದ್ದು ಹಾಗೂ ಬಗೆಹರಿಸಲು ಸಾಧ್ಯವೇ ಇಲ್ಲವೇನೋ ಎಂಬ ಅಪನಂಬಿಕೆಗೆ ಬದುಕನ್ನು ದೂಡಿಕೊಳ್ಳುವಂತಹ ಕತೆ ಇದು. ಈ ಕಥೆಯನ್ನು ಧಾರವಾಡದಿಂದ ಹೊತ್ತು ತಂದಿದ್ದಾರೆ ನನ್ನ ಸಹೋದ್ಯೋಗಿಗಳು. ಅದರ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ, ಆಮೇಲೆ ಅವ್ರ ಜೊತೆ ಮಾತನಾಡೋಣ. ಎಲ್ಲ ಸಂಗೀತ, ನೃತ್ಯ, ಕಲೆ ಹಿಂದೆ ಇರುವಂತಹ ಒಂದೇ ಒಂದು ಗುಣ ಏನು ಅಂದರೆ ಇನ್ನೊಬ್ಬರ ಸಂಕಟವನ್ನು ಕಡಿಮೆ ಮಾಡುವಂಥದ್ದು. ಇದನ್ನೆಲ್ಲ ಸುಲಭವಾಗಿ ಬಗೆಹರಿಸಬಹುದಾದ್ದನ್ನು ಬಗೆಹರಿಸದಂತಹ ವ್ಯವಸ್ಥೆಗಳು, ವ್ಯವಸ್ಥೆಯ ಕತೆ ಹಾಗೂ ಇವರ ಕತೆ ಎರಡನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀವಿ. ಇದು ಧಾರವಾಡ ಜಿಲ್ಲೆಯ ಉಡವನಾಗಲಾವಿ ಗ್ರಾಮ. ಈ ಗ್ರಾಮದಲ್ಲಿ ಇರುವುದು ಕೇವಲ 25 ಮನೆ. ಜಾನುವಾರು ಸಾಕಿ ಜೀವನ ನಡೆಸುವ ಇವರಿಗೆ ಮನೆ ಕಟ್ಟಿಕೊಳ್ಳಲು ಅವಕಾಶವಿಲ್ಲ. ಕಾರಣ ಅರಣ್ಯ ಭೂಮಿಯಲ್ಲಿ ಇರುವ ಇವರಿಗೆ ಮನೆ ಕಟ್ಟಿಕೊಳ್ಳಲು ಅವಕಾಶ ಇಲ್ಲ. ಹೀಗಾಗಿ ಗ್ರಾಮದ ಜನರು ಕಟ್ಟಿಗೆಯಿಂದಲೇ ಮನೆ ಕಟ್ಟಿಕೊಂಡಿದ್ದಾರೆ. ಇನ್ನು ವಿದ್ಯುತ್ ಹಾಕಿಸಿಕೊಳ್ಳೋಕೆ ಅವಕಾಶವಿಲ್ಲದ ಈ ಜನರು ಕತ್ತಲೆಯಲ್ಲೇ ಜೀವನ ನಡೆಸುತ್ತಿದ್ದಾರೆ. ಕಳೆದ 60 ವರ್ಷಗಳಿಂದ ಇದೇ ರೀತಿ ಕಾಲ ಕಳೆದಿರುವ ಇವರಿಗೆ ಸೋಲಾರ್ ವಿದ್ಯುತ್ ಅವಶ್ಯಕತೆ ಇದೆ. ಗವಳಿ ಸಮುದಾಯದ ಇವರ ಜನಸಂಖ್ಯೆ ಕೂಡ ಕೇವಲ 200ರಷ್ಟು ಮಾತ್ರ. ಜಾನುವಾರು ಸಾಕುವ ಇವರಿಗೆ ಬಡತನವೇ ಆಸ್ತಿ. ಹೀಗಾಗಿ ಈ ಬಡತನವೇ ಇವರಿಗೆ ಬೆಳಕಿಲ್ಲದಂತೆ ಮಾಡಿದೆ. ಸದ್ಯ ಇವರಿಗೆ ಸೋಲಾರ್ ವಿದ್ಯುತ್ ಪ್ಯಾನೆಲ್ ಹಾಕಿಸಿಕೊಟ್ರೆ ಇವರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ಸಹಾಯವಾಗುತ್ತೆ. ಇದರ ಜೊತೆಗೆ ಈ ಜನರು ಕೂಡ ಬೆಳಕು ನೋಡುವಂತೆ ಆಗುತ್ತೆ. ಹೀಗಾಗಿ ನಮ್ಮ ಜೀವನದಲ್ಲಿ ಬೆಳಕು ತರಬೇಕು ಎಂದು ಪಬ್ಲಿಕ್ ಟಿವಿಗೆ ಬಂದಿದ್ದಾರೆ. ಸದ್ಯ ಕತ್ತಲೆಯಲ್ಲಿರುವ ಜೀವನಕ್ಕೆ ಬೆಳಕು ನೀಡಬೇಕು ಎಂಬುದು ಪಬ್ಲಿಕ್ ಟಿವಿಯ ಆಶಯ ಕೂಡ. ಹೀಗಾಗಿ ಪಬ್ಲಿಕ್ ಟಿವಿ ಇವರನ್ನ ಬೆಳಕು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದೆ. ಆಲ್ ರೈಟ್, ಈ ಕಥೆಯನ್ನು ನೋಡಿದ್ದೀರಿ. ಧಾರವಾಡ ಜಿಲ್ಲೆಯ ಉಡವ ನಾಗಲಾವಿ ಗ್ರಾಮದ ಕತೆ. ಬದುಕನ್ನು ಕಟ್ಟಿಕೊಳ್ಳಲು ಅಥವಾ ಸಾಗಿಸಿಕೊಳ್ಳೋದಕ್ಕೆ ಇವರಿಗೆ ಮನೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ವಿ. ಯಾಕೆ ಅಂತ ನಿಮಗೆ ಗೊತ್ತು. ಸಾಮಾನ್ಯವಾಗಿ ಜಾನುವಾರನ್ನು ಸಾಕಿ ಜೀವನ ನಡೆಸುವಂತಹ ಇವರ ಈಗ ಬಯಸುತ್ತಿರುವ ಬೇಡಿಕೆ ಅಥವಾ ನಿರೀಕ್ಷೆ ಮಾಡುತ್ತಿರುವ ಈಡೇರಿಸಿ ಅಂತ ಬೇಡಿಕೆ ಬೆಳಕು ಕಾರ್ಯಕ್ರಮಕ್ಕೆ ಬೆಳಕನ್ನು ಕೇಳಿದಾಗ ಇಲ್ಲ ಅನ್ನೋದು ಹೇಗೆ? ಹಾಗಾಗಿ ನಮ್ಮ ಹುಡುಗರು ಅದಕ್ಕೆ ಒಂದಷ್ಟು ತಯಾರಿನ ಮಾಡ್ಕೊಂಡಿದ್ದಾರೆ. ಲೆಟ್ ಸಿ ಹೌ ವಿ ಕ್ಯಾನ್ ರಿಸಾಲ್ವ್ ದಿಸ್ ಔಟ್ ಅಂತ. ಒಂದು 25 ಮನೆ ಇರುವಂತಹ ಈ ಊರಿನಿಂದ ಈಗ ನನ್ನ ಜೊತೆ ಮಾತನಾಡೋದಕ್ಕೆ ಗೌಳಿ ಜನಾಂಗದ ಶ್ರೀ ಮಾರುತಿ ಅವರಿದ್ದಾರೆ. ನಮಸ್ಕಾರ. ಇನ್ನು ಸಿದ್ದು ನಮಸ್ಕಾರ. ಸುನಿಲ್ ಇಲ್ಲ, ದೋಂಡು ನಮಸ್ಕಾರ. ಇಬ್ಬಿಬ್ರು ಆಗ್ತೀರಿ. ನಮಸ್ಕಾರ. ಅವರ ಜೊತೆ ಭಾಗು. ಏನು ಭಾಗು ಅಂದ್ರೆ? ಅದ ಅಷ್ಟೇ ಅವರು ಗೌಳಿ ಜನಾಂಗದ ಹೆಸರು. ದೋಂಡು ಬಾಗು ನಮ್ಮ ಹಿರಿಯರ ಕಾಲದಿಂದನೂ ಅಷ್ಟೇ ಅಂತೇಳಿ ಒಂದು ರೂಢಿ ದೇವ್ರೇನ? ಅಲ್ಲ, ಬಾಗು ಅಂದ್ರೆ ಒಂದು ನಮ್ಮ ದೇವ್ರ ಹೆಸರು ಅಂತ. ದೇವ್ರೇನ? ಆತ. ವಿಠಲ ಯಾರ? ನೀವೇನ? ಆತ. ಈ ಜನ ನನ್ನ ಜೊತೆ ಇದ್ದಾರೆ. ಇಂತಹ ಗೌಳಿಗ ಜನಾಂಗದ ಇಷ್ಟು ಜನ ಹೋಲ್ಸೇಲ್ ಬಂದುಬಿಟ್ಟಿದ್ದಾರೆ. ಅವರು 6 ಜನನೋ 7 ಜನನೋ. ಅದರೊಂದು ಇಬ್ಬರನ್ನ ಪಾಪ ನಾನು ಕೂರಿಸ್ಕೊಳ್ಳೋಕ್ಕೂ ಆಗಿಲ್ಲ. ಪಾಪ ಅವರಿಬ್ಬರು ದೂರದಿಂದ ಬಂದವ್ರನ್ನಲ್ಲಿ ಕೂರಿಸ್ಬೇಕಾಗಿದೆ. ಅವರನ್ನು ನಾನು ಸಾಧ್ಯ ಆದರೆ ಅವರಿಬ್ಬರನ್ನು ಪರಿಚಯ ಮಾಡಿಬಿಡ್ತೀನಿ. ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ ಅವರು. ಒಬ್ಬರ ಹೆಸರು ಸುನಿಲ್. ನಮಸ್ಕಾರ ಸುನಿಲ್, ನಿಮಗೆ ಒಳ್ಳೆಯದಾಗಲಿ. ಮತ್ತು ಇನ್ನೊಬ್ಬರ ಹೆಸರೇನು? ಬಾಗು. ಅವರು ಬಾಗು ಆಯಿತು. ಇನ್ನೊಬ್ಬರು ಸುನಿಲ್. ಕೂತ್ಕೊಳ್ರಿ.
ಆಲ್ ರೈಟ್. ಅಂದ್ರೆ ಧಾರವಾಡದಿಂದ ಎಷ್ಟು ದೂರ ಆಯ್ತಿದು? ಸರ್ ಇದು ಧಾರವಾಡ ತಾಲೂಕು ಪೈಕಿ ಒಂದು ಕಲಿಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ಎಷ್ಟು ದೂರ ಆಯ್ತು ಧಾರವಾಡ ನಗರದಿಂದ? ಧಾರವಾಡ ಟೌನ್ನಿಂದ 20ರಿಂದ 30 ಕಿಲೋಮೀಟರ್ ಅಷ್ಟೇ. ಫಾರೆಸ್ಟ್ ಏರಿಯಾ ಏನದ? ಹೌದು, ಫುಲ್ ಜಂಗಲ್. ಜಂಗಲ್ ಆದ್ರಿಂದ ನಿಮ್ಗೆ ಮನಿ ಕಟ್ಕೊಳಕಂತವ್ರು ಬಿಡಂಗಿಲ್ಲ, ಬಿಡ ಫಾರೆಸ್ಟ್ ಅವ್ರು ಕೊಟ್ಟಾರ ಸರ್, ಕೊಡಂಗೂ ಇಲ್ಲ, ಕೊಡಲ್ಲ. ನಿಮ್ದಾಗೂ ಕೊಡಂಗಿಲ್ಲ. ನಾಳೆ ನಿಮ್ಗೆ ಒಬ್ರು ಕೊಟ್ರೆ ಊರ್ನಾಗಿರೋಲ್ಲ ದೇಶದಾಗಿರೋಲ್ಲ ಬರ್ತಾರ, ಅದಂಗೆ ಕೊಡಕ್ ಬರೋದಿಲ್ಲ ಬಿಡ್ರಿ. ಬಟ್ ಹೆಂಗೆ ನಿಮ್ಮಲ್ಲಿ ವಾಸ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ? 100 ವರ್ಷ ಗಟ್ಟಲೆ ಅಲ್ಲಿ ಅದ ಸರ್. ಅಲ್ಲ ಅದಕ್ಕೇನು ತೊಂದರೆ ಕೊಡಂಗಿಲ್ಲ ಏನವ್ರು? ಇಲ್ರಿ, ಅಂದ್ರೆ ಇದನ್ನ ಇರಾಕ್ ಕೊಡುದಿಲ್ಲ, ಏನು ಮನಿಗಳು ಮಾಡಕ್ ಕೊಡಲ್ಲ, ಶಾಶ್ವತ ಮನೆ. ಆದ್ರೆ ಇವು ದಡ್ಡಿ ಅಂತೀವಲ್ಲ, ಬಿಲ್ಡಿಂಗ್ ಮಾಡ್ಲಿಕ್ಕೆ ಕೊಡೋದು ಸರ್. ಸಣ್ಣ ಪುಟ್ಟ ಈಗ ಗುಡ್ಸ್ಲಾ ಮನೆ ಅದೇ ಮರ ಗಿರ ಪಟ್ಟಿ ಪಿಟ್ಟಿ ರೀಪೀಸ್ ಹಾಕೊಂಡು ಎಲೆ ಪಲೆ ಹಾಕೊಂಡು ಕಟ್ಕೊಳಿಬೇಕಾರೆ ಅಂತಾರೆ. ಶಾಲೆಗೆ ಹೋಗ್ಲಿಲ್ಲ SSLC ಮಾಡ್ರಿ. SLC ನೀವು? ಅವರ ನಾವೇನು ಹೋಗಿಲ್ಲ ಸರ್. ಹೋಗ್ಲಿಲ್ಲ ನೀವು? ನಾವು ನೀವು ಹೋಗಿಲ್ಲ? 3ನೇ ಕ್ಲಾಸ್ ಹೋದ್ರಿ, ಬೆಸ್ಟ್ ಆತ. ಫಸ್ಟ್ ಕ್ಲಾಸ್ ನಿಮ್ದ ಹೋಗ್ಲಾರ ಬಿಡ್ರಿ. ಆದ್ರೆ ನಿಮ್ ಭವಿಷ್ಯ ಏನೋ ಹಿಂಗ ಆತು ಒಪ್ಕೋತೀನಿ, ಬಟ್ ನಿಮ್ ಮಕ್ಕಳ ಭವಿಷ್ಯನೂ ಹಿಂಗೆ ಆಗ್ಬೇಕೇನ? ಇಲ್ಲ ಸರ್, ಶಾಲೆಗೆ ಹಾಕ್ತೀರೇನ? ಎಲ್ಲ ತಿಳಿಸಿ ಹೇಳ್ತೀವಿ ಸರ್. ಬೆಸ್ಟ್ ಆತು. ನಿಮ್ ಮಗಿನ ಶಾಲೆಗೆ ಹಾಕಿದಿರಿ? ಎಷ್ಟನೇ ಕ್ಲಾಸ್? ಈಗ 1ನೇ ಕ್ಲಾಸ್ ಹೊಂಟದ. ಫುಲ್ ಓದ್ಸ ಅವನನ್ನ. ಇವನ್ ಟೈಪ್ ನೀವು 3ನೇ ಕ್ಲಾಸ್ ವರ್ಗು ಮಾತ್ರ ಕಳಿಸ, ಅಲ್ಲಿ ಮುಂದಕ್ಕೆ ಹೋಗಿ ಕಳಿಸ್ಬಿಡ. ಆಮೇಲೆ ಯಾಕೆಂದ್ರೆ ನಾನು ಓದಿರೋದು ಅಷ್ಟ ಓದ್ಬೇಕು ನೀನು, ಹಂಗ ಮಾಡಬಾರ್ದೆ. ಅವಾಗ ಕಾಲದಾಗ ಹಂಗಿತ್ತು. ಈಗ ಏನ್ ಮಾಡ್ಬೇಕು? ಓದಿಸ್ಬೇಕು. ಎಷ್ಟಾಗ್ತದೆ ಅಷ್ಟು ಓದಿಸ್ರಿ. ಅವ್ರು ಓದೋವರೆಗೂ ಓದಿಸ್ರಿ. ಆಮೇಲೆ ಅವ್ರ ಕೈಲಿ ಆಗ್ಲೇ ಇಲ್ಲ ಅಂತಂದ್ರೆ ಯಾರೇನ್ ಮಾಡಕ್ಕಾಗ್ತದೆ? ಆತು ಬೇಕು, ಒಳ್ಳೇದಾತ್ ಬಿಡ್ರಿ. ಈಗ ಡ್ಯಾನ್ಸ್ ಮಾಡಿದ್ರಲ್ಲ ಒಂದು, ಏನದು? ಅದು ಗಜ ನೃತ್ಯ ಅಂತೇಳಿ. ಗಜ ನೃತ್ಯ? ಗಜ ನೃತ್ಯ ಆನೆ. ಗಜ ನೃತ್ಯ ಅಂದ್ರೆ ಸರ್ ಆಕ್ಚುಲಿ ನಮ್ದು ಶಿವಾಜಿ ಮಹಾರಾಜ್ ಕಾಲದಿಂದನೂ ನಾವು ಪಾಗೋಟ ಮತ್ತೆ ಡ್ರೆಸ್ ಹಾಕೊಂಡು ಬಂದಿದ್ವಿ. ಈ ಡ್ರೆಸ್ ಹಂಗೆ ಬಂದೈತೇನಿದೆ? ಸರ್ ಶಿವಾಜಿ ಅದ್ರ ಮ್ಯಾಗೆಲ್ಲ ಬರ್ದಾರಲ್ಲ, ಅದೆಲ್ಲ ಏನದು? ಅದು ಪಟ್ಟಿ ಸರ್. ಅದು ಶೋಕಿನ ಡಿಸೈನ್. ಅದೆಲ್ಲಿ ಸಿಗ್ತದೆ? ನಮ್ಮೂರಲ್ಲಿ ಒಬ್ರು ಅದನ್ನು ಎಲ್ಲ ರೆಡಿ ಮಾಡ್ತಾರೆ ಸರ್. ಬಟ್ ಇರೋ 25 ಮಂದಿಗೆ ಎಷ್ಟು ರೆಡಿ ಮಾಡ್ತಾರ ಅವ್ರ? ಟೇಲರ್ ಇದೆ, ಮಷಿನ್ ಇದೆ. ಕಾರ್ಯಕ್ರಮ ಬೇಕಾದ್ರೆ ಸರ್ ಹೇಳ್ತೇನೆ. ಅವ್ರದೊಂದು ದೀಪಾವಳಿ ಅಲ್ಲ, ದೀಪಾವಳಿ ಭಾರಿ ಅರ್ಬಟ್ ಮಾಡ್ತಾರೆ ಸರ್. ವಿಜೃಂಭಣೆಯಿಂದ ಒಂದು ಜಾತ್ರೆ ಶಿಲಂಗ ಅಂತ ಹೇಳಿ ಮಾಡ್ತೇವೆ ಸರ್. ಆ ಶಿಲಂಗನಕ್ಕೆ ಇಡ ಅಂತ ಹೇಳಿ ಎಲ್ಲ ಮಂದಿ ಇದ್ದಾರೆ ಇವ್ರ ರಾಜ್ಯದಲ್ಲಿ? ರಾಜ್ಯದಲ್ಲಿ 1,55,000 ಜನಸಂಖ್ಯೆ ಇದೆ ಸರ್. ಅಷ್ಟೈತೆ ನಿಮ್ದು? ಈಗ ನಿನ್ನೆ ಇವರು ಬೆಳಗಾವಿ ಅಧಿವೇಶನಕ್ಕೆ CM ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟು ಬಂದಿವಿ ಸರ್. ನಮ್ದು ST ಜನಾಂಗ ಸೇರಿಸಿ ಗಂಗರ್ ಗೌಳಿ ಇದ್ದಿದ್ದನ್ನ ಕ್ಯಾಟಗರಿ 1 ಕುಂಡಿಸಿ ST ಜಾತಿಗೆ ನಮ್ಗೆ ಸೇರ್ಪಡೆ ಮಾಡಿ. ನಿಮ್ ಲೀಡರ್ ಯಾರ? ಭಾಗು ಪಿಂಗ್ಳೆ ಅಂತ ಹೇಳಿದಾರೆ ಸರ್. ಯಾರು MLC MLA ಯಾರು ಆಗಿಲ್ಲ ಜನಾಂಗದಿಂದ? ಇಲ್ಲ ಸರ್. ಒಬ್ರು ಯಾರು ಆಗಿರ್ಬೇಕಲ್ಲ? ZP ಇಲ್ಲ ಸರ್. ಕೊಡ್ಲಿಲ್ಲ ಅಂತ ಅದು TP ಅವ್ರು ಇದಾರೆ ಸರ್. TP ಅಧ್ಯಕ್ಷ ಈಗ ತಾಲೂಕು ಪಂಚಾಯತ್. ಹೌದು, ಮುನ್ಗೋಡು ಕಡೆ ಇದಾರೆ ಸರ್. ನಮ್ CM ಆತ್ ಬಿಡು ಮಾಡ್ಕೊಡೋಣ ಅಂದ್ರೆ ತಾನೆ? ಬಟ್ ಅಂದ್ರೆ ಸರ್ ಫಸ್ಟ್ ಟೈಮ್ ಹೋಗಿದ್ದು. ಬೇಗ ಮದುವೆ ಆಗಿ ಮೊಮ್ಮಕ್ಳಾದ್ರೆ ಆಗ್ತದ ನೋಡು. ಅಲ್ಲಿವರೆಗೂ ಆಗಂಗಿಲ್ಲ ನೋಡೋದು. ನಿಮ್ಮದೊಡ್ಡ ಸಹಾಯಬೇಕು ಸರ್. ಅಂದ್ರೆ ಇಂಥವ್ರನ್ನೆಲ್ಲ ತಗೊಂಡು ಇಲ್ಲ ನಮ್ ಕೆಲಸ ಅಂತ ಅಲ್ರಿ ನೋಡ್ರಿ. ನಮ್ಗೆ ಗೊತ್ತಿಲ್ದೇ ಇರೋ ಕೆಲಸ ನಮ್ಗೆ ಟ್ರೈ ಮಾಡ್ಬೇಡ್ರಿ. ಅನ್ಸಲ್ಲ ಈಗ ಪ್ರಚಾರ ಮಾಡ್ತಿರಲ್ಲ, ಈಗ ನಾವು ಭಾಳ ಬುದ್ಧಿವಂತರಿದ್ದೀವಿ. ನಾವು ಹಂಗೆಲ್ಲ ಸಿಗಾಕಳಂಗ ಅಲ್ಲ. ನಾವು ನಮ್ಮನ್ನ ಏನಕ್ಕೆ ಸಿಕ್ಕಾಕ್ಸಿದ್ದೀರಿ ಅದು ಸಾಲ್ವ್ ಮಾಡ್ತೀವಿ. ಅರ್ಥ ಆಯ್ತಾ? ನಾವು ಮನವಿನೂ ತಗೊಳ್ಳೋರಲ್ಲ, ನೋಡೋಣ ಬಾಪ್ಪ ಅಂತ ಅನ್ನೋರು ಅಲ್ಲ. ನಮ್ಮ ಕೈಲಿ ಆಗೋದಾದ್ರೆ ನೋಡೋಣ, ಇಲ್ಲ ಆಗತ್ತೆ ಮುಗಿಸು ಅಂತ ಹೇಳ್ತೀವಿ. ಆಗದೆ ಇದ್ರೆ ಇದಾಗಲ್ಲ, ಖಾಲಿ ಮಾಡೋ ಜಾಗ ಅಂತೀವಿ. ಕರೆಕ್ಟ್ ಮುಗಿದೋಯ್ತು. ತಿರುಗಿಸೋದು, ರೌಂಡ್ ಹಾಕ್ಸೋದು, ಕಂಬ ಸುತ್ಸೋದು. ಹಂಗಾಗಿ ನಾವ್ ಇವತ್ತು ಯಾತ್ರೆ ನಿಮ್ಮಲ್ಲಿ ಕರ್ಸಿದೀವಿ, ಸಹಾಯ ಮಾಡಕತ್ತಲ್ಲ ಮಾಡ್ತೀವಿ ಅಷ್ಟೇ. ನಿಮಗಲ್ಲ, ಯಾರಿಗೆ ಬಂದ್ರು ಅಷ್ಟೇ. ನಮಗೆ ಗೌಳಿಗರಾದ್ರು ಅಷ್ಟೇ, ಲಿಂಗಾಯತರಾದ್ರು ಅಷ್ಟೇ, ವಾಕ್ಲಿಗರಾದ್ರು ಅಷ್ಟೇ, ಬ್ರಾಹ್ಮಣರಾದ್ರು ಅಷ್ಟೇ, ಯಾರಾದರೂ ಅಷ್ಟೇ. ನಮ್ಗೊಂದೇ ಒಂದು ಕಾಣೋದು ಅವ್ರಿಗಿರೋ ಕಷ್ಟ ಮಾತ್ರ. ನಮಗವ್ರ ಜಾತಿನೂ ಕಾಣಲ್ಲ, ಅವ್ರ ಮತನೂ ಕಾಣಲ್ಲ, ಅವ್ರ ಕಣ್ಣಿದ್ಯಾನೂ ಕಾಣಲ್ಲ, ಕಾಲಿದ್ಯಾ ಅಂತನೂ ಕಾಣಲ್ಲ. ಬ್ಯಾಡ್ ಇರ್ಲಿ. ಈಗ 25 ಫ್ಯಾಮಿಲಿ ಐತೇನಲ್ಲಿ ಊರ್ನಾಗ? ಎಷ್ಟು ದೊಡ್ಡದೈತಿ ಊರು? ಮಕ್ಳು ಎಷ್ಟಾರ? ಒಂದು 50 ಮಕ್ಳು ಅವೇನ? ಶಾಲೆಗೆ 45. ಎಲ್ಲಿಗೆ ಹೋಗ್ತಾವ ಮಕ್ಳು? ಸರ್ ಅಲ್ಲಿ ಒಂದು ಬಾಜು ಒಬ್ರು ಜಮೀನ್ ಐತಿ, ಪ್ರೈವೇಟ್ ಸರ್ಕಾರಿ ಸ್ಕೂಲ್ ಏನ? ಹೌದೌದು, ಮಾಡಿಸ್ಕೊಟ್ಟಿವಿ ಸರ್ ನಾವು. ವೆರಿ ಗುಡ್. ಅಲ್ಲೇ ಬಾಜು ಕನ್ನಡ ಮೀಡಿಯಮ್? ಟೀಚರ್ ಇದ್ದಾರ? ಬಹಳ ಕಡೆ ಸ್ಕೂಲ್ ಇರ್ತದೆ, ಟೀಚರ್ ಇರಂಗಿಲ್ಲ. ಇಲ್ಲಿ ಇಬ್ಬರು ಟೀಚರ್, ಬಹಳ ಕಡೆ ಟೀಚರ್ ಇರ್ತಾರೆ, ಸ್ಕೂಲೇ ಇರಂಗಿಲ್ಲ. ಇಬ್ರು ಲೇಡೀಸ್ ಅಂಗನವಾಡಿ ಇದು ಮಾಡಿಕೊಟ್ಟಿವಿ ಸರ್. ಅಲ್ಲಿ ಅಂಗನವಾಡಿ ಒಂದು ಸ್ಯಾಂಕ್ಷನ್ ಐತಿ. ಈಗ ಏನ್ ಮಾಡ್ಬೇಕು ಅಂತ ಬಂದ್ರಿ ಇಲ್ಲಿಗೆ? ಬೆಳಕು ಕಾರ್ಯಕ್ರಮದಾಗ ಅವ್ರಿಗೆ ಫಾರೆಸ್ಟ್ ಬಂದ್ರಿ, ಬೆಳಕು ಅಂತ ಬಂದ್ರಿ, ಚಲೋ ಡ್ಯಾನ್ಸ್ ಮಾಡಿದ್ದೀರಿ, ನಂಗೆ ಬಹಳ ಖುಷಿ ಆಯ್ತು ನೋಡಿ. ಬೆಸ್ಟ್, ಕಂಟಿನ್ಯೂ ಮಾಡ್ರಿ. ಹೋಗ್ಬರ್ತೀರಿ? ತಗೊಳ್ರಿ.
ಆತು ಕ್ಲೋಸ್ ಮಾಡ್ಲೇನ? ಬೆಳಕು ಕಾರ್ಯಕ್ರಮದ ಮತ್ತು ನಮಗೊಂದು ಮತ್ತೆ ಯಾಕೆ ಬಂದಿದ್ದು? ಕೊಟ್ಟಲ್ಲ, ಆಯ್ತು ದೀಪ ಲೈಟ್ ಹಾಕದ ಮನೆಗೆ ಹೋಗಿ ಹಾಕ ಅಷ್ಟೇ. ಕೊಟ್ನಲ್ಲ, ಅದು ಮನೆಗೆ ಹೋಗ್ಕೊಂಡ್ರೆ ಅದು ಚಾರ್ಜಬಲ್ ಅದ, ಕರೆಂಟ್ ಇಲ್ದಿದ್ದಾಗ ಯೂಸ್ ಮಾಡ್ಕೋಬೋದು ಅದನ್ನ ನೀನು. ಗೊತ್ತಾಯ್ತಲ್ಲ? ಒಬ್ಬರಿಗೆ ಅದು ಸರ್ ಸಾಂಕೇತಿಕವಾಗಿ ಇಡೀ ಗ್ರಾಮಕ್ಕೆ ಕೊಟ್ಟಂಗದ, ಸಾಂಕೇತಿಕವಾಗಿ ಕೊಟ್ಟಿದ್ದೇನೆ. ಆಯ್ತಾಯ್ತು. ಈಗ ಊರಿಗೆ ಸ್ವಾಮೀಜಿ ಬರ್ತಾರಪ್ಪ, ಅವರು ಪೂಜೆಗೆ ಬಂದಿರ್ತಾರೆ, ಬಂದವ್ರಿಗೆಲ್ಲ ತಲೆ ತಟ್ಟಕಾಯ್ತದ ಅವರು. ಇಲ್ಲ ಇಲ್ಲ ಸುಮ್ಮನೆ ಎಲ್ಲ ಕೂತವ್ರಿಗೆ ಒಬ್ಬರಿಗೊಬ್ಬರು ಎಲ್ಲ ಚೆನ್ನಾಗಿರಿ ಅಂತ ಹಿಂಗಂದ್ರೆ ಎಲ್ಲರಿಗೂ ಸಂದಂಗೆ ಅಲ್ವಾ ಅದು? ಆಯ್ತು ಬಿಡ್ರಿ, ಸ್ವಾಮೀಜಿ ಕೊಟ್ಟಾಗ ಹಂಗೆ ನಾವು ಹಿಂಗಂದ್ರೆ ಆಯ್ತು, ಮುಗೀತು ಅಂತ ನಮ್ಮ ಕೆಲಸ. ಯಾಕೆ ಬಂದಿದ್ದು ಹೇಳ್ರಿ ಸಿದ್ದು ಮಾರುತಿ? ಈಗ ಸರ್ ಇವರು ಗುಡ್ದಾಗಲಿದ್ದಾರೆ. ಕರೆಕ್ಟ್. ಕರೆಂಟ್ ಮಾತ್ರ ಅಲ್ಲಿ ಮಟ್ಟ ಹೋಗಿದೆ, ಅಲ್ಲಿಗೂ ಕರೆಂಟ್ ಹೋಗಿದೆ. ಆದ್ರೆ ಓನ್ಲಿ ಇದಕ್ಕೆ ಬೋರ್ವೆಲ್ಗೆ ಅಷ್ಟೇ, ನೀರಿಗೆ ಅಷ್ಟೇ ನೀರಿಗೆ ಅಷ್ಟೇ. ದೀಪ ಲೈಟಿಗೆ ಲೈಟಿಗೆ ಇವರಿಗೆ ಕನೆಕ್ಷನ್ ಇಲ್ಲ, ಕೊಡುದಿಲ್ಲ, ಕನೆಕ್ಷನ್ ಕೊಡುದಿಲ್ಲ ಸರ್. ಅದು ಫಾರೆಸ್ಟ್ ಒಳಗಡೆ ಕೊಡಂಗಿಲ್ಲಲ್ಲ. ಅದು ಪ್ರಯತ್ನ ಪಟ್ಟು MLA ಹಿಡ್ಕೊಂಡು ಅದನ್ನ ಬೋರ್ಗೆ ವ್ಯವಸ್ಥೆ ನಾವು ಹಾಕಿದ್ರು ಕೂಡ ಕಟ್ ಮಾಡ್ಕೊಂಡು ಹೋಗ್ತಾರೆ ಸರ್. ಹಾ ಹಾಕಿದ್ರೆ ಇವ್ರನ್ನ ಆಗಿಂದಾಗ ಬಂದು ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಅಂದ್ರೆ ಸರ್ ಇವ್ರ ಮನೆಗಳಿಗೆ ಮನೆ ಉತ್ತಾರಿಲ್ಲ, ಇವ್ರು ಮೀಟರ್ ಕೊಡ್ಬೇಕು, ಉತ್ತಾರ್ಬೇಕು ಸರ್ KBA ಅವರಿಗೆ. ಮತ್ತೆ ಏನು ಆಧಾರ ಇರ್ಲಿಕ್ಕೆ ಅವ್ರು ತೆಗ್ದು ಕಟ್. ಅಲ್ಲ, ನಿಮ್ ಕೈಗೆ ಆ ಮೀಟರ್ ಹಾಕ್ಸ್ಲಿಕ್ಕೆ ಆಗಿಲ್ಲ ಅಂತ ಅವ್ರು ಪವರ್ ಕೊಟ್ಟಿಲ್ಲ, ಅಥವಾ ಅವ್ರು ಹಾಕೋಂಗೇ ಇಲ್ಲ ಅಲ್ಲಿ ಅಂತ ಹೇಳಾರ? ಅಲ್ಲ, ನಿಮ್ಮ ಮನೆ ಉತ್ತಾರಬೇಕಲ್ಲ ಸರ್ ಅವ್ರಿಗೆ. ಇವ್ರ ಮನೆ ಉತ್ತಾರಿದ್ರೆ ಅದ ಇಂಥ ನಂಬರ್ಗೆ ನಾವು ಮೀಟರ್ ಹೆಚ್ಚು ಅಂತ ಹೇಳ್ಬೇಕಾಗತ್ತೆ. ಆ ಮನಿನೇ ಇಲ್ವಲ್ಲ? ಅದೇ ಸರ್, ಇರ್ತಾವ ಇವ ಇಲ್ಲ, ಪ್ರೂಫೇ ಇಲ್ಲ ಸರ್. ರೂಪಾಯಿ ಇಲ್ಲಲ್ಲ. ಮತ್ತೆ ಈಗ ನಿಮ್ಗೆ ರೇಷನ್ ಕಾರ್ಡ್ ಇಲ್ಲೇನ? ಮಾಡಿಸ್ಕೊಡ್ತೀವಿ. ಸೆಕೆಂಡ್ ಮಾಡ್ಸಿ PDS ಮಾಡಿಸಿದ್ರಿ, ಅದಕ್ಕೆ ಯಾವ ಅಡ್ರೆಸ್ ಹಾಕಿದಿರಿ? ಅದು ಉಡನಾಗ್ಲೇ ಉಡೋನಾಗ್ಲ ಅಂತೇಳಿ. ಅಂದ್ರೆ ಸರ್ ಅದು ಹಳೆ ಊರು ಸರ್, ಅದು ಇತಿಹಾಸ ಹಿಂದಿಂದು, ಅದೊಂದು ಉಡನಾಗ್ಲವೆ ಅಂತ ಹೇಳಿ ಕಾಸು. ಆ ಹಳೆ ಹೆಸರೇ ಹಾಕಿ ಒಂದು ಅಡ್ರೆಸ್ ಹಾಕಿದಿರಿ, ಮನಿ ನಂಬರ್ ಇರಂಗಿಲ್ಲ ಏನಲ್ಲಿ? ಇಲ್ಲ ಅಂದ್ರೆ ಅದು ಇದನ್ನ ಫಾರೆಸ್ಟ್ ಏರಿಯಾ ಸರ್. ಮೊದಲು ಊರುಗಳು ಇದ್ದು ಸರ್ ಅಲ್ಲೇ, ಈ ರಾಜ ಮಹಾರಾಜ ಕಾಲಕ್ಕೆ ಅದ ಹೋಗ್ಬಿಟ್ಟವಿ ಎಲ್ಲ ರೆಕಾರ್ಡ್ ಕುಂತ ಮೇಲೆ ಮನಿ ನಂಬರ್ ಈಗ ಕುಲ್ಲಾ ಇದ್ದಲ್ಲೇ ನಿಮ್ ಮನಿಗೆ ಒಂದು ಪೋಸ್ಟ್ ಬರ್ಬೇಕಾದ್ರೆ ಹ್ಯಾಂಗ್ ಬರ್ತದ? ಈಗ ಉಡನಾಗ್ಲ ಅಂತ ಬರ್ತದೆ ಸರ್. ಉಡೋನಾಗ್ಲ ಅಂತೇಳಿ ಬರ್ತದೆ. ಮುಂದೆ ಮಾಡ್ಬೇಕು ಹೇಳ್ರಿ. ಅದೇ ಸರ್, ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ, ಬೋರ್ಗ್ ಐತಿ, ಕುಡಿಯಕ್ ಐತಿ ನೀರು ಅಲ್ವಾ? ನೀರ್ ಇದ್ರೆ ನೀರ್ ಐತಿ, ಕುಡಿಯಾಕ ನೀರ್ ಐತಿ, ಕುಡಿಯಕ್ ಐತಿ, ಸ್ಕೂಲ್ ಐತಿ. ಈಗ ಬೆಳಕೆ ಪ್ರಾಬ್ಲಮ್, ಅಂದ್ರೆ ಸಾಯಂಕಾಲ ಮಕ್ಕಳಿಗೆ ಓದೋಳಕ್ಕೆ ತೊಂದರೆ ಆಗ್ತೈತಿ, ಬಹಳ ಕಷ್ಟ ಐತಿ ಸರ್. ಅದಕ್ಕೆ ಏನ್ ಮಾಡೋಣ ಅಂತೀರಿ? ನಾನು ವೈರ್ ಹಿಡ್ಕೊಂಡು ಈ ಕಡೆಯಿಂದ ಆ ಕಡೆ ಕನೆಕ್ಷನ್ ನಿಂಗೆ ಹಂಗೆ ಆಗಲ್ಲ ಸರ್. ಮತ್ತೆ ಹ್ಯಾಂಗ್ ಮಾಡ್ಬೇಕು ಹೇಳ್ರಿ? ಸೋಲಾರ್ ಬಂದವಲ್ಲ ಸರ್. ಸೋಲಾರ್ ಆದ್ರೆ ಆಗ್ತದೇನ? ಆಗ್ತದ? ಮನಿಗೊಂದ್ ಲೈಟ್ ಬಂದ್ರೆ ಆಗ್ತದ? ಸೋಲಾರ್ ಆಗದ್ರೆ ಮನಿಗೊಂದ್ ಲೈಟ್ ಆದ್ರೆ ಸಾಕು ಅಂತೀರಿ, ಅಷ್ಟೇ ತಾನೆ? ಈಗ ಅದಕ್ಕೆ ಎಷ್ಟೋ ದುಡ್ಡು ಆಗ್ತದೆ, ಕೊಡೋಣ, ಅದು ಮಾಡಿಸ್ತಾರೆ, ಪ್ರಶ್ನೆ ಬೇರೆ. ತಲಾ ಒಂದು ಮನಿಗೆ ಎರಡೆರಡು ಲೈಟ್ ಬರ್ತದ ನಿಮಗೆ ಒಂದೊಂದು ಮನಿಗೆ. ಆದ್ರೆ ನನಗೊಂದು ಪ್ರಾಬ್ಲಮ್ ಐತೆ ನೋಡ್ರಿ, ಈ ದೇಶದಾಗ ಏನಾದ್ರು ಪುಕ್ಕಟ್ಟೆ ಕೊಟ್ರೆ ಅದಕ್ಕೆ ಮರ್ಯಾದೆ ಇಲ್ಲ ಅಂತ ನೀವು ಹೇಳೋದು ನಿಜ ಐತಿ. ಏನೇ ಪುಕ್ಕಟ್ಟೆ ಕೊಟ್ರು ಮರ್ಯಾದೆ ಇಲ್ಲ. ಅದಕ್ಕೆ ₹1 ಯಾರು ಸರಿ ನೀವು ಕೊಡ್ರಿ, ಕೊಡ್ತೇವೆ ಸರ್, ಕೊಡ್ಬೇಕು. ಎಷ್ಟಾರ ಇಲ್ಲಿ ನಿಮ್ಗೆ ನಾವು ಮುಟ್ಟಿಸ್ತೀವಿ. ನೀವೊಂದು ತೀರ್ಮಾನ ಮಾಡ್ರಿ, ನೀವೇ ಊರಿಗೆ ಹೋಗಿ ತೀರ್ಮಾನ ಮಾಡಿ, ಸರ್ ಹಿಂಗೆ ಹೇಳಾರ, ಅದಕ್ಕೆ ಎಷ್ಟೋ 10,000 ಆಗ್ತದ, 15,000 ಆಗ್ತದ, ಎಷ್ಟೋ ಆಗ್ತದ, ಅವ್ರು ಮಾಡ್ತಾರಂತ. ಆದ್ರೆ ಪುಕ್ಕಟಿ ಕೊಟ್ರೆ ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳಾರ, ನಾವು ಕೈಯಿಂದ ಅವ್ರಿಗೆ ಏನು ಕೊಡಬಹುದು? ನೀವು ₹1 ಮಾಡ್ರಿ. ಸೊ ಹಂಗಾಗಿ ಊರಿಗೆ ಹೋಗ ಕೆಲಸ ಮಾಡ್ರಿ ನೀವು. ನಾನು ಈ ಕಡೆಯಿಂದ ಕಂಪನಿಯವ್ರಿಗೆ ಹೇಳ್ತೀನಿ, ಅವರಲ್ಲಿ ಬಂದು ಸರ್ವೆ ಮಾಡ್ತಾರ, ಮಾಡಿ 25 ಮನಿ, ಯಾರ ಮನಿ 25 ಐತಿ. ಈಗ ಸರ್ಕಾರದ ಕಾರ್ಯಕ್ರಮದ ತರ ಲೈಟ್ ಕೊಟ್ಟಾರ ಅಂತ ದಡಗ ಬಡಗ ಅಂತ 40 ಮನಿ ಆಗಂಗಿಲ್ಲ ಅಲ್ಲಿ. ಸರ್ಕಾರದಲ್ಲಿ ಹಿಂಗ ಆಗ್ತದ, ಸೈಟ್ ಕೊಡ್ತಾರಂತ ಅಂದ ಕೂಡ್ಲೆ 1 ಮನಿ 4 ಮನಿ ಆಗ್ಬಿಡ್ತದೆ. ಅಪ್ಪ ಅಕ್ಕ ತಮ್ಮ ಎಲ್ಲ ಬೇರೆ ಬೇರೆ ಇದೀವಿ ಸರ, ಅವನಿಗೊಂದು ನನಗೊಂದು ಇವನಿಗೊಂದು ಅಂದ್ಬಿಡ್ತಾರ. ಆಮೇಲೆ ಹಂಗ ಆಗೋಂಗಿಲ್ಲ ನಮ್ ಕಡೆ. 25 ಹೇಳಿದ್ರೆ 25 ಮನೆ ಇರ್ತದೆ, ಸರ್ವೆ ಮಾಡ್ಸೋಣ, ಲೈಟ್ ಹಾಕ್ಸೋಣ. 2 ಲೈಟ್ ಸಿಗ್ತದ ಅನ್ಸತ್ತೆ ನಿಮಗೆ, ನನಗೆ ಗೊತ್ತಿರೋ ಪ್ರಕಾರ. ಅದು ಆ 2 ಲೈಟ್ ಬರ್ಲಿ, ಬಟ್ ನೀವೇನು ಮಾಡ್ತೀರಿ ಅನ್ನೋದನ್ನ ತೀರ್ಮಾನ ಮಾಡಿ ನಮ್ಗೆ ಹೇಳ್ತೇವೆ. ತಗೊಂಬನ್ನಿ, ಆ ಲೈಟ್ ಹೆಂಗ್ ಬರುತ್ತೆ ಅಂತ ತೋರ್ಸೋಣ ಒಂದನ್ನ. ಎಸ್ ಪ್ಲೀಸ್, ಬರ್ರಿ ನೀವು, ಬರ್ರಿ. ಸಾರಿ, ನಾನು ಇದೇಳಂಗಿಲ್ಲ. ಸೊ ನೈಸ್ ಆಫ್ ಯು. ನಮ್ಮ ಎಕೋ ಇಲ್ಯುಮಿನೇಟ್ ಪ್ರತಿ ವಾರ ನಿಮ್ಮ ಜನಗಳಿಗೆಲ್ಲ ಒಂದು ಲೈಟ್ ಕೊಡ್ತಾ ಇರ್ತೀವಲ್ಲ, ಅದನ್ನು ಅವರೇ ಮಾಡ್ತಾ ಇರೋದು. ನಮ್ಮ ಜೊತೆ ಒಂದು ಸಣ್ಣದಾದ ಒಪ್ಪಂದಕ್ಕೆ ಬಂದಿದ್ದಾರೆ. ಇದು ಚಾರ್ಜಬಲ್ ಇರ್ತದೆ, ಗೊತ್ತಾತಲ್ಲ? 8 ಗಂಟೆ ನೀವು ಇದನ್ನ, ಸೂರ್ಯನ ಬೆಳಕು ಎಲ್ಲಿರ್ತದೆ ಅದನ್ನ ನಿನ್ನ ಮನೆ ಮೇಲೆ ಹಾಕ್ತಾರೆ. ಇದನ್ನ ಮನೆ ಮೇಲೆ ಎಲ್ಲ ಒಂದು ಜಾಗಕ್ಕೆ ಹಾಕ್ತಾರೆ. ಹಾಕಿದ್ರೆ ಇದ್ರ ಮೇಲೆ ಸೂರ್ಯ ಬಿದ್ದಾಗ ಇದು ಚಾರ್ಜ್ ಆಗ್ತದೆ. 8 ಗಂಟೆ ಚಾರ್ಜ್ ಆದ್ರೆ
ಆಮೇಲೆ ನಿಮಗೆ 8 ಗಂಟೆ ಅಷ್ಟು ಲೈಟ್ ಸಿಗ್ತದೆ, ಓಕೆ ಸರ್. 3 ಗೊತ್ತಾತಲ್ಲ, 3 ಲೈಟ್ ಇರ್ತದೆ. ಒಂದು ಲೈಟ್ ನಿಮಗಾತ, ಒಂದು ಲೈಟ್ ನಿಂಗಿನ ಮದುವೆ ಆಗಿಲ್ಲ, ಅವಾಗ ನೀನು ಹೆಣ್ಣಿಗಾತ, ಇನ್ನೊಂದು ಮಗುಗಾಯ್ತ. ಸೊ ನೈಸ್, ಥ್ಯಾಂಕ್ ಯು, ಆಲ್ವೇಸ್ ವೆಲ್ಕಮ್. ಆಲ್ ರೈಟ್, ಇದು ಧಾರವಾಡದ ಈ ಗ್ರಾಮದ ಕತೆ, ಈ ಗ್ರಾಮದ ಪರಿಸ್ಥಿತಿಯನ್ನು ನಿಭಾಯಿಸ್ತೀವಿ, ನೋ ಪ್ರಾಬ್ಲಮ್ ನಮಗೆ. ಯಾಕೆ ಅಂದರೆ ನಮಗೆ ನೀವು ಮಾಡಿರೋ ಸಹಾಯ ನಮ್ಮ ಹತ್ರ ಬೇಕಾದಷ್ಟಿದೆ, ತೊಂದರೆ ಇಲ್ಲ ಇದನ್ನು ಮಾಡ್ಕೊಡೋಕ್ಕೆ. ಆದಷ್ಟು ಬೇಗ ಮುಗಿಸ್ಕೊಳ್ಳೋಣ, ಇದನ್ನು ಮುಗಿಸಿ ಎಂದಿನಂತೆ ನಿಮ್ಮ ಮುಂದೆ ವಾಪಸ್ ಹಾಜರುಪಡಿಸ್ತೀವಿ ಈ ಗ್ರಾಮಕ್ಕೆ ಲೈಟ್ ಹೆಂಗೆ ಬಂತು ಅಂತ. ಯಾವತ್ತೋ ಒಂದಿನ ಪುರ್ಸೊತ್ತಾದರೆ ನಾನು ಆ ಕಡೆ ಹೋದಾಗ ಹೋಗಿ ಲೈಟ್ ಹಾಕೋದಂತಂದ್ರೆ ನಮ್ಮವ್ರು ಎಂಥವ್ರು ಅಂತಂದರೆ ಬೇಕಾದ್ರೆ ಬಲ್ಬ್ ಮುರಿದೋಗಿದ್ರೆ, ಸರ ನೀವು ಲೈಟ್ ಏನೋ ಹಾಕ್ಸಿದ್ರಿ, ಬಲ್ಬ್ ಬರ್ನಾಗೈತಿ, ಒಂದು ಹೊಸದು ಕೊಡಿಸ್ತೀರೇನಂತ ಕೇಳ್ತಾ ಇರ್ಬೇಕಾರೆ ಅಂಥ ಮಂದಿ ನಮ್ಮವ್ರು ಕೆಲವು ಸರಿ. ಹಂಗೆ ಕೇಳಂಗಿಲ್ಲ, ಬಲ್ಬ್ ನೀವೇ ತಗೋಬೇಕು, ಆಮೇಲೆ ಒಂದೇ ಸರಿ ಬಲ್ಬ್ ಕೊಡೋದು ನಾನು. ಗೊತ್ತಾತಾ? ಆ ಬಲ್ಬ್ ಓದ್ತದೆ, ನನಗೆ ಫೋನ್ ಹಾಕ್ಬಿಡ್ರಿ, ಬಲ್ಬ್ ಓದ್ತಲ್ಲ ಈಗ ನೆಕ್ಸ್ಟ್ ಏನ ಅಂತಂದ್ರೆ ನಾನೇನು ಮಾಡೋದು ಆಮ್ಯಾಗ. ಆಲ್ ರೈಟ್, ನನ್ನ ಜೊತೆ ಇರಿ, ಒಂದು ವಿರಾಮಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆಲ್ಲ ಧನ್ಯವಾದಗಳು, ಅಷ್ಟು ದೂರದಿಂದ ಬಂದಿದ್ದೀರಿ, ತಲೆ ಕೆಡ್ಸ್ಕೊಬೇಡ್ರಿ, ಆಗ್ತದೆ ನಿಮ್ಮ ಕೆಲಸ, ನಡೀತದೆ, ಭಾಳ ಬೇಗ ಮುಗಿಸ್ಕೊಡೋಣ ಆತಲ್ಲ. ಆಲ್ ರೈಟ್, ಒಂದು ವಿರಾಮ, ವಾಪಸ್ ಬರ್ತೀನಿ.